ನಮಸ್ಕಾರ ಸ್ನೇಹಿತರೆ, ಈ ಊರಿನ ಬಗ್ಗೆ ನೀವು ತುಂಬ ಜನ ಕೇಳಿರ್ಬೋದು, ಕೆಲವರು ಹೋಗಿರ್ಲಬಹುದು. ಇದು ತಮಿಳುನಾಡಿನ ಅತಿ ಪ್ರಮುಖ ನಗರ ಮಧುರೈ. ಇಲ್ಲಿನ ಮೀನಾಕ್ಷಿ ದೇವಸ್ಥಾನ, ಇಲ್ಲಿನ ಜನಸಂದಣಿ ಯಾವಾಗಲೂ ಜಗಮಗಿಸ್ತಲೇ ಇರೋ ಈ ನಗರ ತಮಿಳುನಾಡಿನ 3ನೇ ಅತಿ ದೊಡ್ಡ ಸಿಟಿ. ತಮಿಳುನಾಡಿನ ಆರ್ಥಿಕತೆಗೆ ಇವತ್ತಿದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ದೇಶದ ಇಂಪಾರ್ಟೆಂಟ್ ಸಾಂಸ್ಕೃತಿಕ ಸ್ತಂಭವಾಗಿ ನಿಂತುಕೊಂಡಿದೆ. ಆದರೆ ವಿಚಾರ ಏನು ಗೊತ್ತಾ, ಈ ಊರು ಹುಟ್ಟಿದ್ದು ನಿನ್ನೆ ಮೊನ್ನೆ ಅಲ್ಲ, ಬರ್ತಿ 2,500 ವರ್ಷಗಳ ಹಿಂದೆ. ಆಕ್ರಮಣಕಾರರ ದಾಳಿ, ಹೊರಗಿನವರ ದ್ವೇಷ, ಒಳಗಿನವರ ಕುತಂತ್ರ ಎಲ್ಲವನ್ನ ನುಂಗಿಕೊಂಡು ಈ ನಗರ ಗಟ್ಟಿಯಾಗಿ ಇವತ್ತಿಗೂ ನಿಂತ್ಕೊಂಡಿದೆ. ತಲೆಮಾರುಗಳು, ಐಡಿಯಾಗಳು, ಉಪಾಯಗಳು, ಕುತಂತ್ರಗಳು ಎಲ್ಲ ಬಂದು ಹೋಗಿವೆ. ತುಂಬ ಜನ ಆಳು ಹೋಗಿದ್ದಾರೆ, ಎಷ್ಟೋ ಜನ ರಕ್ತ ಚೆಲ್ಲಿದ್ದಾರೆ. ಆದರೆ ಈ ನಗರ ಮಾತ್ರ ಇನ್ನೂ ಜೀವಂತವಾಗಿ ಮೊದಲಿಗಿಂತ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಅಂದಹಾಗೆ ಈ ನಗರ ಕಟ್ಟಿದ ಆ ರಾಜರ ಹೆಸರು ಪಾಂಡ್ಯರು ಅಂತ. ಸ್ನೇಹಿತರೆ, ಪ್ರಾಚೀನ ದಕ್ಷಿಣ ಭಾರತದ ಇತಿಹಾಸ ತಿರುಗಿಸಿದ್ರೆ ಅಲ್ಲಿ 3 ದೊಡ್ಡ ಹೆಸರುಗಳು ಕಾಣಿಸ್ತವೆ: ಚೇರ, ಚೋಳ ಮತ್ತು ಪಾಂಡ್ಯ. ಇದರಲ್ಲಿ ಎಲ್ಲರಿಗಿಂತ ಮೊದಲು ದಕ್ಷಿಣ ಭಾರತವನ್ನು ಆಳಿದ್ದು ಮತ್ತು ಗಟ್ಟಿಯಾಗಿ ಉಳ್ಕೊಂಡವರು ಇದೇ ಪಾಂಡ್ಯ ರಾಜರು. ಅಷ್ಟೇ ಅಲ್ಲ, ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಅಂದರೆ 2,000 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಕೀರ್ತಿ ಈ ಪಾಂಡ್ಯ ಮನೆತನಕ್ಕೆ ಸಲ್ಲುತ್ತೆ. ಮಹಾಭಾರತದ ಅರ್ಜುನನೊಂದಿಗೆ ಸಂಬಂಧ ಬೆಳೆಸಿದ್ರು ಅಂತ ಪುರಾಣ ಹೇಳುತ್ತೆ. ಅಶೋಕರು ಇವರಿಗೆ ಸಮಕಾಲೀನರು ಅಂತ ಇತಿಹಾಸ ಹೇಳುತ್ತೆ. ಅಲಾದೀನ್ ಖಿಲ್ಜಿಯೊಂದಿಗೆ ಇವರು ಕದನಕ್ಕೆ ನಿಂತರು. ಒಟ್ಟಾರೆ ಭಾರತದ ರಾಜಕಾರಣದಲ್ಲಿ ಅಕ್ಷರಶಃ ಹಾವು ಏಣಿ ಆಟ ಆಡಿ ಕೊನೆಗೆ ಮರೆತರೂ ಮರೆಯಲಾಗದಷ್ಟು ಗುರುತನ್ನು ಇವರು ಬಿಟ್ಟು ಹೋಗಿದ್ದಾರೆ. ಹಾಗಿದ್ರೆ ಯಾರು ಈ ಪಾಂಡ್ಯರು? ಇವರ ಹಿನ್ನೆಲೆ ಏನು? ಭಾರತದ ನೆಲದಲ್ಲಿ ಇವರ ವೈಭವ ಹೇಗಿತ್ತು? ಇವತ್ತಿನ ಇತಿಹಾಸ ದರ್ಶನದಲ್ಲಿ ಈ ಕುರಿತ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಯಾರು ಈ ಪಾಂಡ್ಯರು? ಸ್ನೇಹಿತರೆ, ಪಾಂಡ್ಯರು ಅಂದರೆ ದಕ್ಷಿಣ ಭಾರತದ ತುತ್ತ ತುದಿಯನ್ನು ಆಳಿದ ರಾಜವಂಶ. ಇವತ್ತಿನ ಮಧುರೈ, ತಿರುನೆಲ್ವೇಲಿ ಮತ್ತು ಕೇರಳದ ಕೆಲವೊಂದು ಭಾಗಗಳು ಇವರ ಕಂಟ್ರೋಲ್ನಲ್ಲಿದ್ವು. ಹಾಗೆ ನೋಡಿದ್ರೆ ಈಗಿನ ತಮಿಳುನಾಡು ಹುಟ್ಟೋದಕ್ಕಿಂತ ಹಿಂದೆನೇ ಈ ಪಾಂಡ್ಯರಿದ್ರು ಅಂತ ದಂತಕಥೆಗಳು ಹೇಳ್ತವೆ. ಇವತ್ತಿನ ಕನ್ಯಾಕುಮಾರಿಯ ದಕ್ಷಿಣಕ್ಕೆ ಒಂದು ದೊಡ್ಡ ಭೂಪ್ರದೇಶ ಇತ್ತು. ಅದನ್ನು ಕುಮರಿ ಖಂಡಂ ಅಥವಾ ಲೆಮುರಿಯಾ ಅಂತ ಕರಿತಾ ಇದ್ರು. ಈ ಪಾಂಡ್ಯರು ಮೂಲತಃ ಅಲ್ಲಿನವರು. ಅಲ್ಲಿ ಪ್ರವಾಹ ಬಂದು ಆ ಜಾಗ ಮುಳುಗಿದ ಮೇಲೆ ತಮಿಳುನಾಡಿಗೆ ಬಂದರು. ಸೀದಾ ಮಧುರೈಗೆ ಬಂದು ಸೆಟಲ್ ಆದರು ಅಂತ ತಮಿಳು ಸಾಹಿತ್ಯ ಉಲ್ಲೇಖ ಮಾಡುತ್ತೆ. ಇರಯನಾರ್ ಅಹಪುರೊಳ್ ಅನ್ನೋ ಗ್ರಂಥದಲ್ಲಿ ಈ ಕುರಿತು ಉಲ್ಲೇಖ ಇದೆ. ಇನ್ನು ಮಹಾಭಾರತದಲ್ಲಿ ಬರೋ ಮಲಯ ಧ್ವಜ ಪಾಂಡ್ಯ ಈ ಸಂತತಿಯ ಮೂಲ ಸ್ಥಾಪಕ ಅಂತ ಹೇಳ್ತಾರೆ. ಆದರೆ ಇತಿಹಾಸದಲ್ಲಿ ಇದಕ್ಕೆ ಸ್ಪಷ್ಟ ಸಾಕ್ಷ್ಯ ಇಲ್ಲ. ಆದರೆ ತಮಿಳುನಾಡಿನಲ್ಲಿ 2,500 ವರ್ಷಗಳ ಹಿಂದೆನೇ ಇವರು ಆಡಳಿತ ಮಾಡಿದ್ರು ಅನ್ನೋದಕ್ಕೆ ಬಲವಾದ ಸಾಕ್ಷ್ಯಗಳಿವೆ. ಉತ್ತರ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯ ಇದ್ದಾಗ ಚಂದ್ರಗುಪ್ತ ಮೌರ್ಯ, ಅಶೋಕರ ಕಾಲದಲ್ಲೇ ಇಲ್ಲಿ ಪಾಂಡ್ಯರು ಇದ್ರು ಅಂತ ಗ್ರೀಕ್ ರಾಯಭಾರಿ ಮೆಗಸ್ತನಿಸ್ ಬರೆದಿಟ್ಟಿದ್ದಾರೆ. ಅವರ ಉಲ್ಲೇಖದ ಪ್ರಕಾರ ದಕ್ಷಿಣದಲ್ಲಿ ಪಂಡಾಯ್ ಅನ್ನೋ ರಾಣಿ ಆಳ್ವಿಕೆ ಮಾಡ್ತಾ ಇದ್ದರು. ಅವರ ಹತ್ತಿರ 365 ಗ್ರಾಮಗಳಿದ್ವು. ದಿನಕ್ಕೊಂದು ಗ್ರಾಮದಿಂದ ರಾಣಿಗೆ ಕಪ್ಪ ಬರುತ್ತೆ. ಅವರ ಹತ್ತಿರ 500 ಆನೆಗಳು, 4,000 ಕುದುರೆಗಳು, ಹಾಗೆ 1,30,000 ಕಾಲಾಳು ಪಡೆ ಅಂದಿನ ಕಾಲದಲ್ಲಿ ಇದ್ರು ಅಂತ ಮೆಗಸ್ತನಿಸ್ ಬರೆದಿದ್ದಾರೆ. ಹಾಗೆ ಸಾಮ್ರಾಟ್ ಅಶೋಕರ 2ನೇ ಮತ್ತು 13ನೇ ಶಾಸನದಲ್ಲೂ ಕೂಡ ಪಾಂಡ್ಯರ ಹೆಸರಿದೆ. ಹೀಗಾಗಿ ಮೌರ್ಯರ ಕಾಲಕ್ಕೆ ಅವರು ಒಂದು ಮೆನ್ಷನ್ ಮಾಡುವ ಶಾಸನಗಳಲ್ಲಿ ಅಶೋಕರು ಮೆನ್ಷನ್ ಮಾಡುವ ಪ್ರಬಲ ಶಕ್ತಿಯಾಗಿ ಬೆಳೆದಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಇನ್ನು ಆರಂಭಿಕ ಪಾಂಡ್ಯರಲ್ಲಿ ನೆಡುಂಜೆಲಿಯನ್ ತುಂಬಾ ಫೇಮಸ್ ರಾಜ. ನೀವು ಶಿಲಪ್ಪದಿಕಾರಂ ಕತೆ ಕೇಳಿದ್ದರೆ ಇದು ಗೊತ್ತಿರುತ್ತೆ. ಕನ್ನಗೆ ಬಂದು ನ್ಯಾಯ ಕೇಳಿದಾಗ ತಪ್ಪಾಗಿ ತೀರ್ಪು ಕೊಟ್ಟೆ ಅಂತ ಗೊತ್ತಾಗಿ ಅದೇ ಸ್ಪಾಟ್ನಲ್ಲಿ ರಾಜ ಪ್ರಾಣ ಬಿಟ್ರಂತೆ. ಇದು ಪಾಂಡ್ಯ ರಾಜರ ನ್ಯಾಯ ನಿಷ್ಠೆಗೆ ಪ್ರಬಲ ಸಾಕ್ಷಿ ಅಂತ ತಮಿಳು ಇತಿಹಾಸಕಾರರು ಬರೀತಾರೆ. ಹಾಗೆ ಆರಂಭಿಕ ಪಾಂಡ್ಯರ ಬಗ್ಗೆ ಓದುವಾಗ ನಮಗೆ ಕಲಭ್ರರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಈ ಕಲಭ್ರರು ಯಾರು? ಇವತ್ತಿನ ನಾಗಪಟ್ಟಣಂ, ತಾಂಜಾವೂರುಗಳನ್ನು ಆಳ್ತಾ ಇದ್ರು. ಈ ಗುಂಪು ದಿಢೀರಂತ ಪ್ರಾಬಲ್ಯ ಸಾಧಿಸಿ ದಕ್ಷಿಣ ತಮಿಳುನಾಡನ್ನು ವಶಪಡಿಸಿಕೊಂಡ್ರು. ಇದರ ಪರಿಣಾಮ ಅವತ್ತಿನ ಪ್ರಮುಖ ಶಕ್ತಿಯಾಗಿದ್ದ ಪಾಂಡ್ಯರು ಸುಮಾರು 300 ವರ್ಷ ಕಣ್ಮರೆ ಆಗ್ಬಿಟ್ರು. ಆಮೇಲೆ ಅಲ್ಲಿ ತನಕ ಅವರೇನಾದರೂ ಎತ್ತ ಹೋದ್ರು ಯಾವುದಕ್ಕೂ ಸರಿಯಾದ ದಾಖಲೆ ಇಲ್ಲ. ಆದರೆ 2ನೇ ಶತಮಾನದ ಹೊತ್ತಿಗೆ 2ನೇ ನೆಡುಂಜಿಲಿಯನ್ ಅಧಿಕಾರಕ್ಕೆ ಬಂದರು. ಇವ್ರ ಬಗ್ಗೆ ಒಂದು ರೋಚಕವಾದ ಇತಿಹಾಸ ಇದೆ. ಚಿಕ್ಕ ವಯಸ್ಸಲ್ಲೇ ಇವರು ಪಟ್ಟಕ್ಕೆ ಬಂದಾಗ ಈತ ಚಿಕ್ಕ ಹುಡುಗ ಅಂತ ಚೇರರು, ಚೋಳರು ಮತ್ತು 5 ಜನ ಬೇರೆ ರಾಜರೆಲ್ಲ ಸೇರ್ಕೊಂಡು ಒಟ್ಟಿಗೆ ದಾಳಿ ಮಾಡಿದ್ರು. ಆದರೆ ತಲೈಯಾಲಂಗಾನಂ ಅನ್ನೋ ಕಡೆ, ತೆಲಂಗಾಣಂ ಅಲ್ಲ, ತಲೆಯಾಲಂಗಾನಂ ಅನ್ನೋ ಕಡೆ ಭೀಕರ ಯುದ್ಧ ನಡೆದು ಪಾಂಡ್ಯ ರಾಜ ಗೆದ್ದುಬಿಟ್ರು. ಈ ಒಬ್ಬನೇ ಹುಡುಗ
ಆ 5 ಜನ ರಾಜರ ಒಕ್ಕೂಟವನ್ನು ಧೂಳಿಪಾಠ ಮಾಡಿದ್ರು, ಅಫ್ಕೋರ್ಸ್ ಸೇನೆಯೊಂದಿಗೆ. ಆಮೇಲೆ 6ನೇ ಶತಮಾನದ ಹೊತ್ತಿಗೆ ಕಡುಂಗೋನ್ ಅನ್ನೋ ಪಾಂಡ್ಯ ರಾಜ ಅಧಿಕಾರಕ್ಕೆ ಬಂದರು. ಈತ ಕಲಭ್ರರನ್ನು ನಿರ್ನಾಮ ಮಾಡಿ ಪಾಂಡ್ಯರ ಹಳೆಯ ಸೇಡನ್ನು ತೀರಿಸಿಕೊಂಡು ಸಾಮ್ರಾಜ್ಯವನ್ನು ಮತ್ತೆ ಗಟ್ಟಿ ಮಾಡಿದ್ರು. ಮದುರೈ ಹತ್ತಿರ ಸಿಕ್ಕಿರೋ ವೇಳ್ವಿಕುಡಿ ತಾಮ್ರ ಪಟಗಳಿಂದ ಈ ವಿಚಾರ ಗೊತ್ತಾಗಿದೆ. ಇಲ್ಲಿಂದ ಮುಂದಿನ 300 ವರ್ಷ ಪಲ್ಲವರು ಮತ್ತು ಪಾಂಡ್ಯರ ನಡುವೆ ರಕ್ತ ಸಿಕ್ತ ಹೋರಾಟ ನಡೆಯುತ್ತೆ. ಒಂದು ಕಡೆ ಪಲ್ಲವ ರಾಜ ನರಸಿಂಹ ವರ್ಮ, ಇನ್ನೊಂದು ಕಡೆ ಪಾಂಡ್ಯ ರಾಜ ಅರಿಕೇಸರಿ ಮಾರವರ್ಮ. ಇಬ್ಬರು ಮಹತ್ವಾಕಾಂಕ್ಷಿಗಳು ತಮ್ಮ ರಾಜ್ಯ ವಿಸ್ತರಣೆಗೆ ಸ್ಪರ್ಧೆಗೆ ಬೀಳ್ತಾರೆ. ಈ ನಡುವೆ 9ನೇ ಶಾಸನದಲ್ಲಿ ಒಂದು ನಿರ್ಣಾಯಕ ಯುದ್ಧ ನಡೆಯುತ್ತೆ. ಅದನ್ನ ತಿರುಪುರಂಬಿಯಂ ಯುದ್ಧ ಅಂತ ಕರೀತಾರೆ. ಇಲ್ಲಿ ಪಲ್ಲವರು ಮತ್ತು ಚೋಳರು ಸೇರಿಕೊಂಡು ಪಾಂಡ್ಯ ರಾಜ ವರಗುಣ ವರ್ಮರನ್ನ ಸೋಲಿಸ್ತಾರೆ. ಈ ಸೋಲು ಪಾಂಡ್ಯರಿಗೆ ದೊಡ್ಡ ಆಘಾತ ಉಂಟು ಮಾಡುತ್ತೆ. ಮುಂದಿನ 200 ವರ್ಷ ಅವರು ಚೋಳರ ಗುಲಾಮರಾಗಿರಬೇಕಾಗತ್ತೆ. ಈ ಟೈಮ್ನಲ್ಲಿ ಚೋಳರು ಪಾಂಡ್ಯರನ್ನ ತುಂಬ ಅಪಮಾನಿಸ್ತಾರೆ. ಮಧುರೈ ಮೇಲೆ ತಮ್ಮ ಪ್ರತಿನಿಧಿಗಳನ್ನು ಕಳಿಸಿ ಅವರಿಗೆ ಚೋಳ ಪಾಂಡ್ಯ ಅಂತ ಟೈಟಲ್ ಕೊಡ್ತಾರೆ. ಪಾಂಡ್ಯರ ಕಿರೀಟವನ್ನು ಕಿತ್ಕೊಂಡು ಶ್ರೀಲಂಕಾದಲ್ಲಿ ಬಚ್ಚಿಡ್ತಾರೆ. ಆದರೆ ಪಾಂಡ್ಯರು ಸುಮ್ಮನೆ ಕೂರಲ್ಲ, ಒಳಗೊಳಗೆ ರಿವೆಂಜ್ಗೆ ವೆಯ್ಟ್ ಮಾಡ್ತಾರೆ. ಅದು 13ನೇ ಶತಮಾನ, 1251 AD. ಇನ್ನೇನು ಚೋಳರು ವೀಕ್ ಆಗಿದ್ರು, ಆಗ ಗ್ರೇಟೆಸ್ಟ್ ಪಾಂಡ್ಯ ಕಿಂಗ್ ಜಟಾವರ್ಮನ್ ಸುಂದರ ಪಾಂಡ್ಯನ್ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ್ರು. ಇವರ ಸಾಧನೆಗಳನ್ನು ಪಾಂಡ್ಯರು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು ಅಂತ ಸಾಧನೆ ಮಾಡಿದ್ರು. ಅವತ್ತು ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ರಾಜಮನೆತನವಾಗಿದ್ದ ಚೋಳರನ್ನ ಮುಗಿಸಿ ಹಾಕಿಬಿಟ್ರು ಈತ. ಹಾಗೆ ಕರ್ನಾಟಕದಲ್ಲಿ ದಿ ಗ್ರೇಟ್ ಹೊಯ್ಸಳರನ್ನ ಕಣ್ಣನೂರು ಕೊಪ್ಪಂ ಯುದ್ಧದಲ್ಲಿ ಸೋಲಿಸಿಬಿಟ್ರು. ಹಾಗೆ ಕಾಕತೀಯರ ಗಣಪತಿ ದೇವನನ್ನ ಕೂಡ ಸೋಲಿಸಿ ನೆಲ್ಲೂರುವರೆಗೂ ಸಾಮ್ರಾಜ್ಯವನ್ನ ಹರಡಿಬಿಟ್ರು. ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿ ಬಚ್ಚಿಟ್ಟಿದ್ದ ಪಾಂಡ್ಯರ ಹಳೆಯ ಕಿರೀಟವನ್ನ ವಾಪಸ್ ತಂದುಬಿಟ್ರು. ಈತ ಯುದ್ಧ ಮಾಡಿ ಎಷ್ಟು ಸಂಪತ್ತು ಗೆದ್ದಿದ್ರು ಅಂದ್ರೆ ಶ್ರೀರಂಗಂ ದೇವಸ್ಥಾನದ ಟೆಂಪಲ್ ಅಂದ್ರೆ ದೇವಸ್ಥಾನದ ವಿಮಾನಕ್ಕೆ ಪೂರ್ತಿ ಚಿನ್ನದ ಹೊದಿಕೆಯನ್ನ ಹಾಕ್ಸಿದ್ರು. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ವಿಮಾನ ಅಂದ್ರೆ ಏನು ಅಂತ ಹೇಳಿ. ಟೆಂಪಲ್ ನಲ್ಲಿ ಈ ಭಾಗವನ್ನ ವಿಮಾನ ಅಂತ ಕರೀತಾರೆ. ಸೊ ಶ್ರೀರಂಗಂ ದೇವಸ್ಥಾನದ ವಿಮಾನಕ್ಕೆ ಈ ಭಾಗಕ್ಕೆ ಪೂರ್ತಿ ಚಿನ್ನದ ಹೊದಿಕೆಯನ್ನು ಹಾಕಿಸ್ಬಿಟ್ರು. ಇದೇ ಕಾರಣಕ್ಕೆ ಪಾಂಡ್ಯರ ಇತಿಹಾಸದಲ್ಲಿ ಇದನ್ನು ಗೋಲ್ಡನ್ ಪೀರಿಯಡ್ ಅಂತ ಕರೀತಾರೆ. ಈ ರೀತಿ ಒಂದರ ಹಿಂದೊಂದು ದಾಳಿ ಮಾಡಿದ ಪರಿಣಾಮ ಈತನಿಗೆ ಎಮ್ಮಂಡಲಮುಂ ಕೊಂಡನ್ ಅಂದರೆ ಎಲ್ಲ ಪ್ರದೇಶಗಳನ್ನು ಗೆದ್ದವನು ಅನ್ನೋ ಬಿರುದು ಬರುತ್ತೆ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಇರುತ್ತಲ್ವಾ, ಹಾಗೆ ಪಾಂಡ್ಯರು ಕೂಡ ಅವಸಾನದ ಅಂಚಿಗೆ ಬರೋ ರೀತಿಯಾಗುತ್ತೆ. 1310 ಸುಮಾರಿಗೆ ರಾಜ ಮಾರವರ್ಮನ್ ಕುಲಶೇಖರ ಪಾಂಡ್ಯ ತೀರ್ಕೊಳ್ತಾರೆ. ಇವರಿಗೆ 2 ಮಕ್ಕಳು, ಸುಂದರ ಪಾಂಡ್ಯ ಕಾನೂನುಬದ್ಧ ಮಗ ಮತ್ತು ವೀರಪಾಂಡ್ಯ ದಾಸಿಯ ಮಗ. ಸೊ ನೆಕ್ಸ್ಟ್ ಏನಾಗುತ್ತೆ, ಉತ್ತರಾಧಿಕಾರಿ ಯಾರು ಇದರಲ್ಲಿ? ರಾಣಿಯ ಮಗನ, ದಾಸಿಯ ಮಗನ? ಇಬ್ಬರು ಕೂಡ ಬಯೋಲಾಜಿಕಲ್ ಮಕ್ಕಳೇ. ರಾಜ ಏನ್ ಮಾಡ್ತಾರೆ, ದಾಸಿಯ ಮಗ ವೀರಪಾಂಡ್ಯಂಗೆ ಪಟ್ಟ ಕಟ್ಟಿಬಿಡ್ತಾರೆ. ಇದನ್ನ ಸುಂದರ ಪಾಂಡ್ಯಂಗೆ ಸಹಿಸಕ್ಕಾಗಲ್ಲ. ಅಣ್ಣನ ಮೇಲೆ ಸಿಟ್ಟಾದ ಸುಂದರ ಪಾಂಡ್ಯ ದೊಡ್ಡ ತಪ್ಪನ್ನ ಮಾಡಿಬಿಡ್ತಾನೆ. ನೇರವಾಗಿ ಹೋಗಿ ದಿಲ್ಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿ ಮಲ್ಲಿಕಾಫುರ್ ಹತ್ರ ಹೆಲ್ಪ್ ಕೇಳ್ತಾನೆ. ಇದೇ ಬೇಕು ಅಂತ ಕಾಯ್ತಾ ಇದ್ದ ಮಲ್ಲಿಕಾಫುರ್ ದಕ್ಷಿಣಕ್ಕೆ ನುಗ್ಗು ಬಿಡ್ತಾನೆ. ಮೊದಲು ವೀರಪಾಂಡ್ಯನನ್ನ ಓಡಿಸ್ತಾನೆ, ಆಮೇಲೆ ಸುಂದರ ಪಾಂಡ್ಯಂಗೂ ಕೈಕೊಟ್ಟು ಮಧುರೈ ನಗರವನ್ನ ಲೂಟಿ ಮಾಡಿಬಿಡ್ತಾನೆ ಮಲ್ಲಿಕಾಫುರ್. ಮಧುರೈ ಮೀನಾಕ್ಷಿ ದೇವಸ್ಥಾನದ ಬಾಗಿಲು ಮುಚ್ಚಲಾಗುತ್ತೆ. 48 ವರ್ಷಗಳ ಕಾಲ ಪೂಜೆ ನಿಂತು ಹೋಗುತ್ತೆ. ಪಾಂಡ್ಯರ ಅಪಾರ ಸಂಪತ್ತು, ಆನೆ, ಕುದುರೆಗಳನ್ನು ದಿಲ್ಲಿಗೆ ಸಾಗಿಸಲಾಗುತ್ತೆ. ಒಳಗಿನವರೇ ಮಾಡಿದ ಮೋಸ ಅನುಕೂಲ ಆಗಿಬಿಡುತ್ತೆ ಖಿಲ್ಜಿ ಮತ್ತು ಮಲ್ಲಿಕಾಫುರ್ಗೆ. ಅಲ್ಲಿಗೆ ಪಾಂಡ್ಯರ ಸುವರ್ಣ ಯುಗ ಅಂತ್ಯ ಆಗಿಬಿಡುತ್ತೆ. ನಂತರ ಮಧುರೈ ಸುಲ್ತಾನರು ಆಳ್ವಿಕೆ ಮಾಡ್ತಾರೆ. ಆಮೇಲೆ ವಿಜಯನಗರದ ಕುಮಾರ ಕಂಪಣ ಬಂದು ಮಧುರೈಯನ್ನು ಬಿಡಿಸ್ಕೊಳ್ತಾನೆ. ಮತ್ತೆ ಅದು ಬೇರೆಯದೇ ಸ್ಟೋರಿ. ಪಾಂಡ್ಯರನ್ನ ಇಲ್ಲಿ ಯಾಕೆ ನೆನಪಿಟ್ಕೋಬೇಕು ನಾವು ಅಂದರೆ, ಅವರು ಕೇವಲ ರಾಜರಾಗಿರಲಿಲ್ಲ, ಅವರು ಭಾರತೀಯ ತಮಿಳು ಸಂಸ್ಕೃತಿಯ ರಕ್ಷಕರು. ಇವತ್ತು ನಮಗೆ ಸಿಕ್ಕಿರೋ ಅತ್ಯುತ್ತಮ ತಮಿಳು ಸಾಹಿತ್ಯ ತಿರುಕ್ಕುರಳ್ ಇರಬಹುದು. ಅದು ಕೇವಲ ತಮಿಳು ಸಾಹಿತ್ಯ ಅಲ್ಲ, ಅದು ಮನುಕುಲಕ್ಕೆ ಬೇಕಾಗಿರೋ ಫಿಲಾಸಫಿ ಅದು. ಹಾಗೆ ಶಿಲಪ್ಪಧಿಕಾರಂ ಇರ್ಬೋದು, ಇದೆಲ್ಲ ಪಾಂಡ್ಯರ ಆಶ್ರಯದಲ್ಲಿ ಬೆಳೆದಿತ್ತು. ಅವರು ದಕ್ಷಿಣ ಭಾರತವನ್ನು ಇಂಟರ್ನ್ಯಾಷನಲ್ ಟ್ರೇಡ್ ಹಬ್ ಮಾಡಿದ್ರು. ಮಹಿಳೆಯರಿಗೆ ಆಡಳಿತದಲ್ಲಿ ಸ್ಥಾನ ಕೊಟ್ಟಿದ್ರು. ರಾಣಿ ಮೀನಾಕ್ಷಿಯ ಕಥೆಯೇ ಅದಕ್ಕೆ ಸಾಕ್ಷಿ. ಎಲ್ಲಕ್ಕಿಂತ ಹೆಚ್ಚಾಗಿ 2000 ವರ್ಷಗಳಿಗೂ ಹೆಚ್ಚು ಕಾಲ ಸೋಲು ಬಂದರೂ ಕೂಡ ಬೂದಿಯಿಂದ ಮತ್ತೆ ಎದ್ದು ಬರ್ತಾ ಇದ್ರು ಫೀನಿಕ್ಸ್ ಹಕ್ಕಿಯಂತೆ. ಮುಗಿದೇ ಹೋಯಿತು 106 ವರ್ಷಗಳ ಕಾಲ ಗುರುತೇ ಇಲ್ಲ ಅನ್ಬೇಕಾದ್ರೆ ಯಾರಾದರೂ ಮುಂದಿನ ವಂಶದ ಕುಡಿ ಯಾರಾದರೂ ತಲೆ ಎತ್ತಿ ನಿಂತು ಮತ್ತೆ ಸಾಮ್ರಾಜ್ಯ ಕಟ್ತಾ ಇದ್ರು. ಆ ಛಲ ಇದೆಯಲ್ಲ, ಅದು ಪಾಂಡ್ಯರು. ಸ್ನೇಹಿತರೆ, ಪಾಂಡ್ಯರ ಆಡಳಿತವೇ ಒಂದು ರೋಚಕ ಕಥೆ. ಒಂದು ಕಡೆ ಮೀನಿನ ಧ್ವಜ, ಮತ್ತೊಂದು ಕಡೆ ಮುತ್ತಿನ ವ್ಯಾಪಾರ, ಮತ್ತೊಂದು ಕಡೆ ಮಧುರೈ ಮೀನಾಕ್ಷಿಯ ಆಶೀರ್ವಾದ. ಸೇನೆ ಕಟ್ಟಿ ರಂಗ ಪ್ರವೇಶ ಮಾಡಿದ್ರು ಅಂದರೆ ಚೋಳರು ಕೂಡ ನಡುಕ್ತಾ ಇದ್ರು. ಪಶ್ಚಿಮದಿಂದ ರೋಮ್ನಿಂದ ಬುಡದಲ್ಲಿರೋ ಲಂಕಾ ತನಕ ಪ್ರಭಾವ ಹೊಂದಿದ್ರು, ಕನೆಕ್ಷನ್ ಹೊಂದಿದ್ರು. ವೈರಿ ರಾಜರಿಗೆ ಸಿಂಹ ಸ್ವಪ್ನವಾಗಿದ್ರು.
ಇವರ ಈ ಕಾಲದಲ್ಲೇ ಮದುರೈ ಕೂಡ ಡೆವಲಪ್ ಆಯಿತು. ಪ್ರಪಂಚದಲ್ಲಿ ರೋಮ್, ಅಥೆನ್ಸ್ ರೀತಿ ಸಾವಿರಾರು ವರ್ಷಗಳಿಂದ ಬದುಕಿ ಬಂದಿರೋ ಜೀವಂತ ನಗರಗಳ ಪೈಕಿ ಕೆಲವಂತ ನಗರಗಳ ಪೈಕಿ ಮದುರೈ ಕೂಡ ಒಂದು. ಹಾಗಂತ ಈ ನಗರ ಸುಮ್ಮನೆ ಹುಟ್ಟಿಲ್ಲ. ಸ್ಟೋರಿ ಶುರುವಾಗುವುದು ಸಾವಿರಾರು ವರ್ಷಗಳ ಹಿಂದೆ. ಆಗ ಇವತ್ತಿನ ಮದುರೈ ಜಾಗದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅದನ್ನ ಕದಂಬ ವನ ಅಂತ ಕರೀತಾ ಇದ್ರು. ದಂತಕಥೆಗಳ ಪ್ರಕಾರ ಈ ಕಾಡಲ್ಲಿ ಧನಂಜಯ ಅನ್ನೋ ವ್ಯಾಪಾರಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ದೃಶ್ಯ ನೋಡ್ತಾರೆ. ಆಗ ಸ್ವತಃ ದೇವಲೋಕದ ಇಂದ್ರರೇ ಇಳಿದು ಬಂದು ಒಂದು ಸ್ವಯಂಭೂ ಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಾರಂತೆ. ಆಗ ಅಲ್ಲಿಗೆ ಜನವಸತಿ ಶುರುವಾಯಿತು ಅಂತ ಹೇಳ್ತಾರೆ. ಈ ಥರದೆಲ್ಲ ಉಲ್ಲೇಖಗಳು ನಿಮಗೆ ಸಿಗುತ್ತೆ. ನಿಜವಾಗ್ಲೂ ದೇವರು ಬಂದಿದ್ರ, ವ್ಯಾಪಾರಿ ನೋಡಿದ್ರ, ಅದು ನಾವೀಗ ಡಿಬೇಟ್ ಮಾಡೋಕ್ಕಾಗೋದಿಲ್ಲ. ಅವ್ರವ್ರ ನಂಬಿಕೆ ಅದು, ಆ ಥರ ಬರ್ಕೊಂಡಿದ್ದಾರೆ. ಆದರೆ ಬೌದ್ಧ ಸಾಹಿತ್ಯದಲ್ಲಿ ಶಕಪೂರ್ವ 500ರಲ್ಲೇ ಅಂದರೆ 2500 ವರ್ಷಗಳ ಹಿಂದೆನೆ ಇಲ್ಲಿ ಜನವಸತಿ ಇತ್ತು ಅನ್ನೋ ಉಲ್ಲೇಖನೂ ಸಿಗುತ್ತೆ. ಇನ್ನು 13ನೇ ಶತಮಾನದಲ್ಲಿ ಕುಲಶೇಖರ ಪಾಂಡ್ಯನ್ ಈ ನಗರವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿದ್ರು. ಈ ರಾಜರ ಕನಸಲ್ಲಿ ಬಂದ ಶಿವ ತಮಗಾಗಿ ಒಂದು ಸುಂದರ ನಗರವನ್ನು ನಿರ್ಮಾಣ ಮಾಡು ಅಂತ ಇವರಿಗೆ ಆದೇಶ ಕೊಟ್ಟರಂತೆ, ದೇವರು ಬಂದು ಮಾಡಿಕೊಡು ಅಂತ. ಈ ಸಮಯದಲ್ಲೇ ರಾಜ ಕುಲಶೇಖರ ಕಾಡನ್ನ ಕಡಿದು ದೇವರು ಹೇಳಿದಾರಲ್ಲ ಅಂತ ಹೇಳಿ ಅಲ್ಲೊಂದು ದೇವಸ್ಥಾನ ಮತ್ತು ನಗರವನ್ನ ಕಟ್ಟಿದ್ರು ಅನ್ನೋ ಉಲ್ಲೇಖನೂ ಸಿಗುತ್ತೆ. ನಾಮಕರಣದ ದಿನ ಶಿವರ ಜಟೆಯಿಂದ ಮಧು ಅಂದ್ರೆ ಜೇನುತುಪ್ಪ ಅಥವಾ ಅಮೃತ ಆ ನಗರದ ಮೇಲೆ ಬಿತ್ತು ಅನ್ನೋ ನಂಬಿಕೆಗಳನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಆ ನಗರಕ್ಕೆ ಮಧುರೈ, ಸಿಹಿಯಾದ ನಗರ ಅನ್ನೋ ಹೆಸರನ್ನ ಕೊಡ್ಲಾಗಿದೆ ಅಂತ. ಇಲ್ಲಿ ನೀವು ಪಾಂಡ್ಯರ ಎಂಜಿನಿಯರಿಂಗ್ ಬಗ್ಗೆ ತಿಳ್ಕೋಬೇಕು. ಇವತ್ತಿನ ಕಾಲದಲ್ಲಿ ನಾವು ಸ್ಮಾರ್ಟ್ ಸಿಟಿ ಅಂತೀವಲ್ಲ, ಅಂದಿನ ಕಾಲಕ್ಕೆ ಮದುರೈ ಅಲ್ಟ್ರಾ ಮಾಡರ್ನ್ ಪ್ಲಾಂಟ್ ಸಿಟಿ ಆಗಿತ್ತು. ಇದನ್ನ ಕಮಲದ ಹೂವಿನ ಆಕಾರದಲ್ಲಿ ಲೋಟಸ್ ಫಾರ್ಮೇಶನ್ ನಲ್ಲಿ ವಿನ್ಯಾಸ ಮಾಡಲಾಗಿತ್ತು. ಸೆಂಟರ್ ನಲ್ಲಿ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ, ಅದು ಹೂವಿನ ಪರಾಗ ಇದ್ದ ಹಾಗೆ. ಅದರ ಸುತ್ತಲೂ ಚೌಕಾಕಾರದ ಬೀದಿಗಳು ಅಂದ್ರೆ ಹೂವಿನ ದಳಗಳಿದ್ದ ಹಾಗೆ, ಪೆಟಲ್ಸ್ ಇದ್ದ ಹಾಗೆ. ರಾಜರ ಮನೆಗಳು, ಮಂತ್ರಿಗಳ ಮನೆಗಳು, ವ್ಯಾಪಾರಿಗಳ ಬೀದಿ, ಹೀಗೆ ಒಂಥರ ಫ್ಲವರ್ ಥರ, ಒಂಥರ ಲೇಯರ್ ಥರ ಕ್ರಿಯೇಟ್ ಮಾಡಿ ಸಿಟಿಯನ್ನು ಕಟ್ಟಿದ್ರು. ಇವತ್ತಿಗೂ ನೀವು ಮದುರೈನ ಮೇಲೆ ಡ್ರೋನ್ ಹಾರಿಸಿ ನೋಡಿದ್ರೆ ಆ ಕಮಲದ ಆಕಾರದ ಕ್ಲಿಯರ್ ಪಿಕ್ಚರ್ ಕಾಣಿಸುತ್ತೆ. ಇದೇ ಮದುರೈನಲ್ಲಿ ಪಾಂಡ್ಯರು 3 ತಮಿಳು ಸಂಗಮಗಳನ್ನು ನಡೆಸಿ ತಮಿಳು ಭಾಷೆಯನ್ನು ಉತ್ತುಂಗಕ್ಕೆ ಏರಿಸಿದ್ರು. ಅವತ್ತು ಅವರು ಕಟ್ಟಿ ಹೋದ ಮದುರೈ ಸಿಟಿ ಇವತ್ತು ಹೇಗಿದೆ ಅಂದ್ರೆ ಮದುರೈನ ತುಂಗಾ ನಗರಂ ಅಂತ ಕರೀತಾರೆ. ಅಂದ್ರೆ ನಿದ್ದೆ ಮಾಡದ ನಗರ ಅಂತ ಕರೀತಾರೆ. ರಾತ್ರಿ 2 ಗಂಟೆಗೆ ಹೋದ್ರೂ ಕೂಡ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ, ವ್ಯಾಪಾರ ನಡೀತಾ ಇರುತ್ತೆ. ಇದು ಅಂದು ಪಾಂಡ್ಯರು ಹಾಕಿಕೊಟ್ಟ ವ್ಯಾಪಾರದ ಪರಂಪರೆ. ಮದುರೈ ನೇಕಾರಿಕೆಗೂ ಫೇಮಸ್. ವಿಶೇಷವಾಗಿ ಸುಂಗುಡಿ ಸೀರೆಗಳು ಭಾರತೀಯ ಹೆಣ್ಣು ಮಕ್ಕಳ ಫೇಮಸ್ ಸ್ಯಾರಿ ಆಗೋಗಿವೆ. ಸಾವಿರಾರು ಕೋಟಿ ರೂಪಾಯಿ ವಹಿವಾಟು ನಡೆಸೋ ಬಟ್ಟೆ ಉದ್ಯಮ ಇಲ್ಲಿದೆ. ಮದುರೈ ಜಾಗತಿಕ ಮಟ್ಟದಲ್ಲೂ ಹೆಸರು ಮಾಡಿದೆ. ಮದುರೈ ಮಲ್ಲಿಗೆ ಕೂಡ ನೆನಪಾಗುತ್ತೆ. ಇದಕ್ಕೆ GI ಟ್ಯಾಗ್, ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಸಿಕ್ಕಿದೆ. ಮದುರೈನಿಂದ ಮಲ್ಲಿಗೆ ಹೂವುಗಳು ಫ್ಲೈಟ್ ಹತ್ತಿ ಅಮೆರಿಕ, ದುಬೈಗೆ ಎಕ್ಸ್ಪೋರ್ಟ್ ಆಗ್ತವೆ. ಫ್ರಾನ್ಸ್ನ ಪ್ರಸಿದ್ಧ ಡಯೋರ್ನಂತಹ ಪರ್ಫ್ಯೂಮ್ ಆ ಕಂಪನಿಗಳು ಬಳಸೋದು ಇದೇ ಮದುರೈ ಮಲ್ಲಿಗೆಯನ್ನ. ಆಗ ಪಾಂಡ್ಯರು ಯುರೋಪಿಯನ್ನರ ಜೊತೆಗೆ ಮುತ್ತಿನ ವ್ಯಾಪಾರ ಮಾಡ್ತಾ ಇದ್ರು. ಈಗ ಮುತ್ತಿನ ವ್ಯಾಪಾರ ಹೋಗಿ ಈಗ ಮಲ್ಲಿಗೆ ವ್ಯಾಪಾರ ನಡೀತಾ ಇದೆ. ಇನ್ನು ಧಾರ್ಮಿಕವಾಗಿಯೂ ಮದುರೈಗೆ ಸಿಕ್ಕಾಪಟ್ಟೆ ಮಹತ್ವ ಇದೆ. ಇಲ್ಲಿ ವಿಶ್ವ ಪ್ರಸಿದ್ಧ ಮೀನಾಕ್ಷಿ ಅಮ್ಮನವರ ದೇವಸ್ಥಾನ ಇದೆ. 15 ಎಕರೆ ಜಾಗದಲ್ಲಿ ಹರಡಿಕೊಂಡಿರೋ ಬೃಹತ್ ಟೆಂಪಲ್ ಕಾಂಪ್ಲೆಕ್ಸ್ ಇದು. ಇದಕ್ಕೆ 4 ದಿಕ್ಕಿನಲ್ಲಿ 4 ದೊಡ್ಡ ಪ್ರವೇಶ ದ್ವಾರಗಳು. ದಕ್ಷಿಣ ಗೋಪುರ ಬರೋಬ್ಬರಿ 170 ಅಡಿ ಎತ್ತರ ಇದೆ. ಅಂದರೆ ಸುಮಾರು 14 ಅಂತಸ್ತಿನ ಎತ್ತರದ ಕಟ್ಟಡದಷ್ಟು. ಇದರ ಮೇಲೆ ಸಾವಿರಾರು ಬಣ್ಣ ಬಣ್ಣದ ಚಿತ್ರಗಳು, ಕೆತ್ತನೆಗಳು, ದೇವರ ಮೂರ್ತಿಗಳು. ಇನ್ನು ಇಲ್ಲಿನ ಪ್ರಮುಖ ಆಕರ್ಷಣೆ ಪೋರ್ತಾಮರೈ ಕುಳಂ ಗೋಲ್ಡನ್ ಲೋಟಸ್ ಟ್ಯಾಂಕ್. ಇದು ಎಂತಹ ಪುಣ್ಯ ಪುಷ್ಕರಣಿ ಅಂದರೆ ಹಿಂದೆ ತಮಿಳು ಕವಿಗಳು ಬರೆದ ಗ್ರಂಥಗಳನ್ನು ಈ ನೀರಿನಲ್ಲಿ ಬಿಡ್ತಾ ಇದ್ರಂತೆ ಒಂದು ಕಾಪಿಯನ್ನು. ಯಾವುದು ಶ್ರೇಷ್ಠವಾದ ಸಾಹಿತ್ಯನೋ ಅದು ತೇಲುತ್ತೆ, ಯಾವುದು ಕಳಪೆನೋ ಅದು ಮುಳುಗುತ್ತೆ ಅನ್ನೋ ನಂಬಿಕೆಯೊಂದಿಗೆ. ಹೀಗಾಗಿ ಇದನ್ನ ಸಾಹಿತ್ಯವನ್ನೇ ಜಡ್ಜ್ ಮಾಡ್ತಾ ಇದ್ದ ಜಾಗ ಅಂತ ನಂಬ್ಕೊಂಡಿದ್ದಾರೆ. ಕೂಡಲ್ ಅಳಗರ್ ದೇವಾಲಯ, ತಿರುಪುರ ಕುಂದ್ರಂ ಬೆಟ್ಟ, ತೆಪ್ಪಕುಲಂ, ಹೀಗೆ ಸಾಕಷ್ಟು ದೇಗುಲಗಳನ್ನ ಮದುರೈ ಹೊಂದಿದೆ. ತಮಿಳುನಾಡು ರಾಜಕೀಯದ ಗೇಟ್ ವೇ ಕೂಡ ಹೌದು ಇದು. ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಒಂದು ಮಾತಿದೆ, ಚೆನ್ನೈ ಆಡಳಿತದ ತಲೆಯಾದ್ರೆ ಮದುರೈ ತಮಿಳುನಾಡಿನ ಹೃದಯ ಅಂತ. ಯಾವುದೇ ಹೊಸ ಪಕ್ಷ ಶುರುವಾದ್ರೂ ಕೂಡ ಅಥವಾ ಎಲೆಕ್ಷನ್ ರ್ಯಾಲಿ ಆದ್ರೂ ಕೂಡ ಮದುರೈನಲ್ಲೇ ಅದು ಶುರುವಾಗೋದು. MGR, ಜಯಲಲಿತಾ, ಕರುಣಾನಿಧಿಯಿಂದ ಹಿಡಿದು ಇವತ್ತಿನ ವಿಜಯ್ವರೆಗೂ ಎಲ್ಲರೂ ಇದೇ ನಂಬಿಕೆಯಲ್ಲಿದ್ದಾರೆ. ಮದುರೈ ಜನ ಒಪ್ಕೊಂಡ್ರೆ ಚೆನ್ನೈ ಕೋಟೆನೂ ಕೂಡ ನಮ್ದಾಗುತ್ತೆ, ಬಾವುಟ ಹಾರಿಸಬಹುದು ಅನ್ನೋ ಲೆಕ್ಕಾಚಾರ. ಸೊ ಅವತ್ತು ಪಾಂಡ್ಯರು ಕಟ್ಟಿದ ಈ ನಗರಕ್ಕೆ ಈ ಮಟ್ಟದ ಮಹತ್ವ ಇದೆ ಇವತ್ತಿಗೂ ಕೂಡ. ಆದ್ರೆ ಸ್ನೇಹಿತರೆ, ಇಲ್ಲಿಗೆ ನಿಲ್ಲೋ ಸ್ಟೋರಿ ಅಲ್ಲ, ಇದೆಲ್ಲ ಜಸ್ಟ್ ಟ್ರೇಲರ್ ಮಾತ್ರ. ಇತಿಹಾಸ ದರ್ಶನ ಸರಣಿಯಲ್ಲಿ ಇವ್ರದ್ದು ಸುದೀರ್ಘ ಅಧ್ಯಾಯ ಇದೆ. ಈ 42 ಸಂಚಿಕೆಗಳಲ್ಲಿ ನಾವು ಶಕಪೂರ್ವದ ಇತಿಹಾಸವನ್ನು ನೋಡುತ್ತೇವೆ.
ಈಗ ಜಸ್ಟ್ ಪಾಂಡ್ಯ ರಾಜರ ಆರಂಭ ಆಗಿದೆ. ಹೋಗ್ತಾ ಹೋಗ್ತಾ ಇವರ ಹೋರಾಟಗಳು, ಇವರ ವೈರಿಗಳು, ಇವರ ಆಡಳಿತ ಪದ್ಧತಿ, ಕಾಲ ಕಾಲಕ್ಕೆ ನಡೆದ ಯುದ್ಧಗಳು ಎಲ್ಲವನ್ನ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಬಿಚ್ಚಿಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಪಾಂಡ್ಯರ ಜೊತೆಗೆ ದಕ್ಷಿಣದಲ್ಲಿ ಚೋಳರ ಉದಯ ಕೂಡ ಆಗೋಕ್ ಶುರುವಾಗಿದೆ. ಈಗ ಇತಿಹಾಸ ದರ್ಶನದಲ್ಲಿ ಚೇರರು ಕೂಡ ಎದ್ದು ನಿಲ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮುಂದಿನ ಎಪಿಸೋಡ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಅದು ಪಬ್ಲಿಷ್ ಆದಾಗ ನಿಮಗೆ ಇಲ್ಲಿ ಸಿಗತ್ತೆ. ಸೊ ಸ್ನೇಹಿತರೆ, ಎಲ್ಲಾ ಎಪಿಸೋಡ್ಸ್ ನೀವು ಕೂಡ ನೋಡಿ. ಇತಿಹಾಸದಲ್ಲಿ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ತಲುಪಿಸಿ. ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಸಾಗಬೇಕು ಅಂದರೆ ಇತಿಹಾಸದ ಪಾಠಗಳು ತುಂಬಾ ಮುಖ್ಯ. ಹಾಗಾಗಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.